ಸಾಗರದ ವರದಾ ಕಾಲೋನಿ ಹತ್ರ ಖಾಲಿ ಫ್ಲ್ಯಾಟಲ್ಲಿ ಭಾರಿ ಬೆಂಕಿ ಅವಘಡ. ತಪ್ಪಿದ ದುರಂತನೇ ಅನ್ಬೋದು. ಅಗ್ನಿಶಾಮಕ ದಳದವರ ಪರಿಶ್ರಮ ಇಂದು ಬೆಂಕಿ ಹರಿಸುವಲ್ಲಿ ಯಶಸ್ವಿ ಆಗ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಈ ಬಿಸಿಲಿನ ಸಂದರ್ಭದಲ್ಲಿ ಬೆಂಕಿಯಿಂದ ಅಂದರೆ ಸಿಗರೇಟು ಇಂಥವೆಲ್ಲ ಎಳೆಯೋರಿಂದ ಇದೊಂದು ಅವಘಡ ಆಗ್ಬೋದು ಅಂತ ತಿಳ್ಕೊಂಡಿದ್ದೀನಿ. ಅಗ್ನಿಶಾಮಕ ದಳದವರು ನಾವು ಫೋನ್ ಮಾಡಿದ ತಕ್ಷಣ ಬೇಗ ತಮ್ಮ ಕರ್ತವ್ಯವನ್ನು ಮೆರೆದಿದ್ದಾರೆ. ನೋಡ್ಬೋದು ಇಲ್ಲೆಲ್ಲ ಒಣಗಿದಂತಹ ಭಾಗಗಳು. ಈ ಬೇಸಿಗೆ ಸಂದರ್ಭದಲ್ಲಿ ಭಾಳಷ್ಟು ಬೆಂಕಿ ಅವಘಡ ಸಂಭವಿಸುತ್ತೆ. ಪಾಪ ಇಲ್ಲಿನ ಸ್ಥಳೀಯರು ಕೂಡ ಹಾಗೂ ನಾಗರಿಕರು ಫೈರ್ ಇಂಜನ್ ಆಫೀಸ್ ಅವರ ಜೊತೆಯಲ್ಲಿ ನೋಡಿ ಕೆಲಸ ಮಾಡ್ತಾ ಇದ್ದಾರೆ. ಇಂಥ ಒಣ ಕಟ್ಟಿಗೆ ಎಲ್ಲ ಇಟ್ಕೊಂಡ್ರೆ ಇದೇ ಸಮಸ್ಯೆ ಆಗೋದು. ಇಲ್ಲಿನ ಸ್ಥಳೀಯರು ಕೂಡ ತುಂಬ ಕಷ್ಟಪಡ್ತಾ ಇದ್ದಾರೆ. ಫೈರ್ ಇಂಜನ್ ಅವರ ಅಂತ ಪರಿಶ್ರಮ ಹೇಳ್ತಿರ್ದು ಬೆಂಕಿ ನೆನೆಸುವಲ್ಲಿ ಫೈರ್ ಇಂಜನ್ ಅವರು ಶ್ರಮ ಯಶಸ್ವಿಯಾಗಿದ್ದಾರೆ. ಇನ್ನೂ ಆರಿಸೋದ್ರಲ್ಲಿದ್ದಾರೆ, ಇನ್ನು ತಾಗ್ತಾನೆ ಇದೆ ಬೆಂಕಿ. ಅದು ನೋಡ್ಬೋದು ಇಲ್ಲೆಲ್ಲ ಒಣ 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 ಕಟ್ಟಿಗೆ ಇರೋದ್ರಿಂದ ಬೆಂಕಿ ಇನ್ನೂ ತಾಗ್ತಾನೆ ಇದೆ. ಸರ್ ಇದು ಇಲ್ಲಿ ನೋಡಿ, ಇಂಥ ಒಣ ಕಟ್ಟಿಗೆಗಳು ಇಟ್ಕೊಂಡು ಇಲ್ಲಿ ನೋಡಿ ಭಾರಿ ಬೆಂಕಿ ಸಾಗರದ. ಸರ್ ಇಲ್ಲಿ ತಾಗ್ತಾ ಇದೆ ನೋಡಿ, ಇಲ್ಲಿ ತಾಗ್ತಾ ಇದೆ. ಸರ್ ಇಲ್ಲಿ 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 ಆಗ್ಲಿ ಸ್ನಾನ ಮಾಡಿದ್ರು ಅಡ್ಡಿಲ್ಲ, ಬೆಂಕಿ ನಂದೋದ್ರೆ ಸಾಕಾಗಿದೆ. ದಯವಿಟ್ಟು ಸ್ಥಳೀಯರು ಅಷ್ಟೇ ನೋಡಿ, ಇಂಥ ಸೈಟ್ ಓನರ್ ಯಾರು ಅಂತ ಏನು ಪ್ರಾಣ ಹಾನಿನೇ ನಡಿಬೇಕಿತ್ತೇನ. ಅದೃಷ್ಟಕ್ಕೆ ಇಲ್ಲಿ ಪ್ರಾಣ ಹಾನಿ ನಡೆದಿಲ್ಲ. ಇಲ್ಲಿನ ಸ್ಥಳೀಯರು ಕೂಡಲೇ ಫೋನ್ ಮಾಡಿದರು ನನಗೆ. ಮನವಿಗೆ ಸ್ಪಂದಿಸಿದ ಫೈರ್ ಆಫೀಸರ್ಸು ಬೆಂಕಿ ಆರಿಸುವುದರಲ್ಲಿ ಯಶಸ್ವಿಯಾಗಿದ್ದಾರೆ. ತೆಂಗಿನ ಮರಕ್ಕೆ ತಾಗ್ತಾ ಇದೆ ನೋಡಿ. ಇದು ಮರ ಪರಕ್ಕೆಲ್ಲ ತಾಗ್ತಿದೆ. ಎಲ್ಲಿ ತಾಗಿದೆ ಏನು ಬಿಟ್ಟಿದೆ ಅಂತಾನೆ ಗೊತ್ತಾಗ್ತಿಲ್ಲ. ಫ್ಲ್ಯಾಟಿಗೆ ಬೆಂಕಿ ಬೀಳ್ತಾ ಇದೆ. ವಿಚಾರ ಏನಿಲ್ಲ, ಈ ಯಾವೊಂದು ನನ್ನ ಮಗಂದು ಎಕರೆಗಟ್ಟಲೆ ಜಾಗ ಇದೆ. ಇಲ್ಲಿ ಈ ಜಾಗನ ಸ್ವಚ್ಛ ಮಾಡಬೇಕು. ಹಿಂಗೆ ಕಾಡು ಬಿಟ್ಟರೆ ಊರ ಮಧ್ಯದಲ್ಲಿ ಅನಾಹುತ ಸಂಭವಿಸದೆ ದಯವಿಟ್ಟು ಇಲ್ಲಿ ನಗರಸಭೆ ಆಡಳಿತ ಬರುತ್ತೆ ಸರ್. ಇದು ನಗರಸಭೆ ಆಡಳಿತನಾ? ಈ ನಗರಸಭೆ ಆಡಳಿತದವರು ಈ ಅತಿ ಶೀಘ್ರದಲ್ಲಿ ನಿಂತ ಜಾಗಗಳನ್ನೆಲ್ಲ ಕ್ಲೀನ್ ಮಾಡಿಸ್ಬೇಕು. ಯಾಕಂದರೆ ಈಗ ಬರೋದು ಬೇಸಿಗೆಗಾಲ. ಈ ಬೇಸಿಗೆಗಾಲ ಸರ್, ಈ ಕಡೆ ಬನ್ನಿ, ಕಾಲ ಹತ್ರ ಬೆಂಕಿ ಬಂದು ಇರೋದ್ರಿಂದ ಭಾಳಷ್ಟು ಕಷ್ಟ ನೋಡಿ. ಹಿಂಗೆ ಆಗ್ತಾ ಇರೋದು 31ನೇ ವಾರ್ಡಲ್ಲಾಗಿರೋದು ಇದು. ಪಾಪ ಫೈರ್ ಇಂಜನ್ ಅವರು ತಮ್ಮ ಕೈಲಾದಷ್ಟು ಶ್ರಮ ಮಾಡ್ತಾ ಇದ್ದಾರೆ. ಈ ರೀತಿ ಗಾಳಿ ಇರೋದ್ರಿಂದ ಇದಕ್ಕೆ ಬಹಳಷ್ಟು ಬೆಂಕಿ ತಗೋ ಅನಾಹುತ ಇದೆ. ಅಕ್ಕಪಕ್ಕ ಮನೆ ಇದೆ, ಪೆಟ್ರೋಲ್ ಬಂಕ್ ಇದೆ. ಇದೊಂದು ದೊಡ್ಡ ಅನಾಹುತ ಆಗುವಂಥ ಸಂಭವ ಕೂಡ ಇತ್ತು. ಪಾಪ ತುಂಬಷ್ಟು ಸ್ಟ್ರಗಲ್ ಮಾಡಿದ್ದಾರೆ ಫೈರ್ ಆಫೀಸರ್ಸು. ದಯವಿಟ್ಟು ಸ್ಥಳೀಯರು ಕೂಡ ಅವ್ರಿಗೆ ಸಹಕಾರ ಮಾಡಬೇಕಂತ ನಾನು ಕೇಳ್ಕೊತೀನಿ. ಧನ್ಯವಾದಗಳು. ಮನೆಗಲ್ಲಿ ಹಿಂದ್ಗಡೆ ಹತ್ಕೊಂಡಿತ್ರ ಎಲ್ಲ ಬಡಲಡ್ವೆ ಮೂರು ತೆಂಗಿನ ಮರ ಐತಲ್ಲ ಕಾಲೋನಿ ಹತ್ರ ಈ ದಿನ ಒಂದು ಬೆಂಕಿ ಅವಘಡ ನಡೆದಿತ್ತು. ಈ ಬೆಂಕಿ ಅವಘಡದಲ್ಲಿ ಬಹಳಷ್ಟು ನಷ್ಟ ಉಂಟಾಗಬೇಕಾಗಿತ್ತು. ವಿಚಾರ ಏನಂದರೆ, ಹಿಂಬದಿಯಲ್ಲಿ ಒಬ್ಬರು ಎಳ್ಳಾರೆ ಭಟ್ರು ಅಂತ ಇದ್ದಾರೆ. ಅವರ ಮನೆ, ಅವರ ಪ್ರಾಪರ್ಟಿ, ಅದು ತೋಟ, ಅದು ಏನೋ ಖಾಲಿ ಜಾಗ. ಅಲ್ಲಿ ಮಟ್ಟಿ ಎಲ್ಲ ಬೆಳೆದ್ಬಿಟ್ಟಿದೆ. ಅಲ್ಲಿ ಕೆಲವರು ಸಿಗರೇಟು, ಇನ್ನೊಂದು ಧೂಮಪಾನ ಮಾಡೋರು ಬರೋರು
ಹಾಗೆ ಇನ್ನು ಬೆಂಕಿ ಕಿಡಿಗಿಂದ ಇವತ್ತು ದೊಡ್ಡ ಅನಾಹುತ ಒಂದು ತಪ್ಪಿದೆ. ಇಲ್ಲಿ ಭಾಳಷ್ಟು ಜನ ಇದ್ದಾರೆ ನೋಡ್ಬೋದು. ಎಲ್ಲ ಗ್ಯಾಸ್ ಸಿಲಿಂಡ್ರ್ ಅದೆಲ್ಲ ಮನೆಯಿಂದ ಹೊರಗೆ ಹೋಗಿಸ್ಕೊಂಡು ಭಾಳಷ್ಟು ಕಷ್ಟ ಅನುಭವಿಸಿದ್ದಾರೆ ಇವತ್ತು. ಈ ಕಡೆ ಒಬ್ಬರು ಮನೆಯವರು ಕೈಯೆಲ್ಲ ಸುಟ್ಕೊಂಡಿದ್ದಾರೆ. ದಯವಿಟ್ಟು ಸ್ಥಳೀಯ ನಗರಸಭೆಯ ಆಡಳಿತ ವರ್ಗದವರು ಇದ್ರ ಬಗ್ಗೆ ಕ್ರಮ ವಹಿಸಬೇಕು. ಯಾಕಂದರೆ ಇಂಥ ಒಂದು ಊರ ಮಧ್ಯದಲ್ಲಿರುವಂತಹ ಈ ಒಂದು ಜಾಗ ಹಾಗೂ ಶಾಲೆ, ಪೆಟ್ರೋಲ್ ಬಂಕು ಪ್ರತಿಯೊಂದು ಇರೋದ್ರಿಂದ ಇಲ್ಲಿ ಜನಬೀಡಿನ ಪ್ರದೇಶ ಆಗಿರುತ್ತೆ. ಈಗ ಬೇಸಿಗೆಗಾಲ, ಬಹಳಷ್ಟು ಬೇಸಿಗೆ, ತುಂಬ ಸುಡೋ ಬಿಸಿಲು ಕೂಡ ಇದೆ. ಸಣ್ಣ ಕಿಡಿ ಹತ್ತಿದ್ರೂ ದೊಡ್ಡ ಬೆಂಕಿಯ ಅವಘಡ ಆಗುವಂಥ ಸಂಭವ ಇದೆ. ಯಾಕಂದರೆ ಗಾಳಿನೂ ಕೂಡ ಇದೆ. ಹಾಗಾಗಿ ದಯವಿಟ್ಟು ಇದ್ರ ಕಡೆ ಗಮನ ಹರಿಸಿ ಅಂತ ಹೇಳ್ತಾ ಇಲ್ಲಿನ ಸ್ಥಳೀಯರು ತಮ್ಮ ನೋವುಗಳನ್ನು ತೊಡ್ಕೊತಾರೆ. ಹೇಳಿ ಮೇಡಮ್ ಹೇಳಿ. ಇಲ್ಲಿ ಹಿಂದ್ಗಡೆ ತುಂಬಾ ಮಟ್ಟಿ ಬೆಳೆದ್ಬಿಟ್ಟಿದೆ. ಹ್ಮ್. ಜನ ಬಂದ್ಕೊಂಡು ಅಲ್ಲಿ ಸಿಗರೇಟ್ ಧೂಮಪಾನ ಎಲ್ಲ ಮಾಡ್ತಾರೆ. ಮತ್ತೆ ಸಣ್ಣ ಕಿಡಿಯಿಂದಾಗಿ ಇವತ್ತು ತುಂಬಾ ನಷ್ಟ ಆಗಿದೆ. ಮರಗಳೆಲ್ಲ ಸುಟ್ಟು ಹೋಗಿದಾವೆ. ಮತ್ತೆ ಇಲ್ಲಿ ನಮ್ದೊಂದು ಸಣ್ಣ ಶಾಲೆ ಇದೆ, ಸಣ್ಣ ಮಕ್ಕಳದು. ಅವ್ರಿಗೆ ಸಮೇತ ನಾವು ಈ ಬೆಂಕಿಯಿಂದ ಮಕ್ಕಳು ತತ್ತರಿಸಿ ಹೋಗ್ಬಿಟ್ರು. ಹಾಗಾಗಿ ಅವರನ್ನು ಬೇರೆ ಕಡೆ ನಾವು ಶಿಫ್ಟ್ ಮಾಡಿದ್ದೀವಿ. ದಯವಿಟ್ಟು ನಗರಸಭೆಯವರು ಇದರ ಬಗ್ಗೆ ಮುತುವರ್ಜಿ ವಹಿಸಿ ಈ ಜಾಗವನ್ನು ಸುರಕ್ಷಿತವಾದ ದೃಷ್ಟಿಯಿಂದ ಇದನ್ನು ಕ್ಲೀನ್ ಮಾಡಿಸಿ ಕೊಡಬೇಕಾಗಿ, ಮತ್ತೆ ಇದಕ್ಕೆ ಸಂಬಂಧಪಟ್ಟ ಯಾರು ಅವರು ಭಟ್ರಿದ್ದಾರೆ ಅವರನ್ನು ಹೇಳಿ ಇದನ್ನು ಸ್ವಚ್ಛಗೊಳಿಸಬೇಕು ಕೊಡಬೇಕಾಗಿ ನಾವು ವಿನಂತಿಸಿಕೊಳ್ತಾ ಇದ್ದೀವಿ. ಅವರಿಗೆ ನೋಟಿಸ್ ಕೊಡಬೇಕು ಈ ನಗರಸಭೆಯಿಂದ ಅಲ್ವಾ ಮೇಡಮ್? ಅವ್ರಿಗೆ ನೋಟಿಸ್ ಕೊಟ್ಬಿಟ್ಟು ಈ ಜಾಗನ ಆದಷ್ಟು ಬೇಗ ಸ್ವಚ್ಛಗೊಳಿಸ್ಕೊಳ್ಬೇಕು. ಮುಂದೆ ನಡೆಯುವಂಥ ಏನಾದರೂ ಅವಘಡಗಳಿಗೆ ಅವರೇ ಜವಾಬ್ದಾರ ಆಗ್ತದೆ. ಯಾಕಂದರೆ ನಾವು ಮುಂಚಿತವಾಗಿ ಹೇಳಿದ್ದೀವಿ, ಮತ್ತು ಹೇಳಿಲ್ಲ ಅಂತ ಆಗಬಾರ್ದು ಅನ್ನೋ ಉದ್ದೇಶದಿಂದ ದಯವಿಟ್ಟು ಇಂಥ ಒಂದು ಅವಘಡದಿಂದ ದಯವಿಟ್ಟು ನಮಗೆ ರಕ್ಷಣೆ ಕೊಡಿ ಅಂತ ಇಲ್ಲಿನ ಸ್ಥಳೀಯರು ಕೇಳ್ಕೊತಾ ಇದ್ದಾರೆ.